ಹಲೋ, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಫ್ಯಾಮಿಲಿ ಎಲ್ಲ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಮುದ್ದು ಕಂದ ನಮ್ಮ ಮಧ್ಯ ನಿಂತ್ಕೊಂಡು ಪೋಸ್ ಕೊಡ್ತಾ ಇದೆ. ಜಸ್ಟ್ ಈಗ ತಾನೇ ಧರ್ಮಸ್ಥಳ ರೀಚ್ ಆದ್ವಿ. ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನನಗಂತೂ ವರ್ಷಕ್ಕೊಂದ್ಸಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಒಂಥರ ಫೀಲ್ ಆಗ್ತಾ ಇರತ್ತೆ. ಮಂಜುನಾಥನ್ ದರ್ಶನ ಮಾಡೋಕೆ ಅಂತ ಹೇಳಿ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಇದು ನನ್ನ ಮಗನ ಫಸ್ಟ್ ವಿಸಿಟ್ ಆಗಿರುತ್ತೆ ಧರ್ಮಸ್ಥಳ ಬಂದು. ಅವನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದ. ಅಪ್ಪ ಅಮ್ಮ ನನ್ನ ಎಲ್ಲೋ ಹೊರಗಡೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಸಿಕ್ಕಾಬಟ್ಟೆ ಅವನ ತುಂಟತನದಿಂದ ನಮ್ಮನ್ನೆಲ್ಲ ಬೆರಗ್ ಮಾಡ್ತಾ ಇದ್ದ ಅಂತಾನೆ ಹೇಳ್ಬೋದು. ನಾನಿಲ್ಲಿ ತುಂಬ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇನ್ನು ಹ್ಯಾಡ್ ಮಾಡಿಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ರಶ್ ಇದ್ದಿದ್ದರಿಂದ ಆದಷ್ಟು ಬೇಗ ದರ್ಶನ ಮಾಡಿಕೊಂಡು ಇದೇ ದಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೇರೆ ನಾವು ಹೋಗಬೇಕಿತ್ತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದರ್ಶನ ಆಲ್ಮೋಸ್ಟ್ ಆಯಿತು. ಅದಾದಮೇಲೆ ಅಲ್ಲೇ ದೇವ್ರ ಪ್ರಸಾದ ಊಟ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ದಾರಿ ಹಿಡಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಆನ್ ದ ವೇ ನಿಮಗೆಲ್ಲ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ, ಫುಲ್ಜರ್ ಸೋಡಾ ಅಂತ ಹೇಳಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಸೊ ನಾವು ಕೂಡ ಒಂದ್ಸಲ ಟೇಸ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಫಸ್ಟ್ ರುಚಿ ನೋಡಿದ್ರು. ಈ ರೀತಿ ಸೋಡಾದೊಳಗಡೆ ಆ ಮಸಾಲೆ ಗ್ಲಾಸ್ ಏನಿದೆ ಅದನ್ನ ಹಾಕಿ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಕುಡಿಬೇಕು. ಅದು ಸಿಕ್ಕಾಬಡೆ ಸಕ್ಕತ್ತಾಗಿರತ್ತಂತೆ ಟೇಸ್ಟು. ನಾನಂತೂ ಕುಡಿಲಿಲ್ಲ, ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು. ಇಲ್ಲಿಂದ ನಾವು ನೆಕ್ಸ್ಟ್ ಬಂದು ತಲುಪಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಅಲ್ಲೇ ಇದ್ದಂತ ಕೊಳದಲ್ಲಿ ಒಂದಷ್ಟು ಮೀನುಗಳಿಗೆ ಪುರಿ ತಗೊಂಡು ಅದಕ್ಕೆ ಪಾಪ ತಿನ್ನೋಕೆ ಅಂತ ಹಾಕ್ತಾ ಇದ್ವಿ. ನನ್ನ ಮಗನ್ಗಂತೂ ಇದೆಲ್ಲ ಹೊಸ ಅನುಭವ. ಸಿಕ್ಕಾಬಡೆ ಥ್ರಿಲ್ ಆಗ್ಬಿಟ್ಟಿದ್ದ, ತುಂಬಾ ಖುಷಿ ಪಟ್ಟ. ಅವನ ಖುಷಿನೇ ನಮ್ಮ ಖುಷಿ ಅಲ್ವಾ? ನೀವು ನೋಡ್ತಾ ಇದ್ದೀರಾ ಎಷ್ಟು ಮೀನುಗಳಿದೆ ಗೊತ್ತಾ? ಒಂದಲ್ಲ ಎರಡಲ್ಲ, ಸಾವಿರಾರು. ಅಂತೂ ಇಂತೂ ನಮ್ಗಂತೂ ಈ ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ದರ್ಶನ ಮಾಡಿ ಮೈಸೂರು ಕಡೆ ದಾರಿ ಹಿಡಿದ್ವಿ. ಇದೇ ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.